ರಾಜ್ಯದಲ್ಲಿ ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು, ಅದರಲ್ಲೂ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಟ್ಯಾಂಕರ್ ಮಾಫಿಯಾದಲ್ಲಿ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು, ಶಾಸಕರ ಸಂಬಂಧಿಗಳು ಮತ್ತು ಶಾಸಕರ ಹಿಂದೆ ಮುಂದೆ ತಿರುಗುವವರೇ ಇದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದೆಲ್ಲವೂ ಡಿಸಿಎಂ ಡಿಕೆ ಶಿವಕುಮಾರ್ ರವರ ಮೂಗಿನ ನೇರಕ್ಕೆ ನಡೀತಾ ಇದ್ರೂ ಕಂಡು ಕಾಣದಂತಿರುವುದು ಅನುಮಾನ ಹುಟ್ಟಿಸುತ್ತಿದೆ. ಮಾಫಿಯಾದಲ್ಲಿ ಶಿವಕುಮಾರ್ ಪಾತ್ರದ ಬಗ್ಗೆ ಶಂಕೆ ಮೂಡ್ತಾ ಇದೆ ಅಂತ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಅನಿಲ್ ನಾಚಪ್ಪ, ಬೆಂಗಳೂರು ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮೃತ್ಯುಂಜಯ ಸೇರಿದಂತೆ ಹಲವು ನಾಯಕರು ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿದ್ದರು. ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನೀವು ಬೆಂಗಳೂರಲ್ಲಿ ನೀರಿನ ಒಂದು ತೊಂದರೆಗಳನ್ನ ನೀವು ನೋಡ್ತಾ ಇರ್ತಾರೆ. ಈಗಾಗಲೇ ನಿಮ್ಗೂ ಸುಮಾರು ಮಂದಿ ಕಂಪ್ಲೇಂಟ್ ಮಾಡಿರ್ತಾರೆ ಯಾವ ತರ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆ ಅಂತ ಹೇಳಿ. ಪ್ರತಿ ಒಂದು ಟ್ಯಾಂಕರ್ಗೂ ಇವಾಗ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿವರೆಗೂ ಹೋಗಿದೆ. 600-700 ರೂಪಾಯಿಗೆ ಸಿಗ್ಬೇಕಾಗಿರೋ ಒಂದು ಟ್ಯಾಂಕರ್ ಇವತ್ತು 3000 ಹತ್ತತ್ರವರೆಗೂ ಹೋಗಿದೆ. ಅದು ಮಹದೇವಪುರ ಭಾಗ ಆಗಿರ್ಬೋದು, KR-ಪುರಂ ಭಾಗ ಆಗಿರ್ಬೋದು, ರಾಜರಾಜೇಶ್ವರ ನಗರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಕೊನೆಗೆ ನಮ್ಮ ಸಿಟಿ ಸೆಂಟ್ರಲ್ ಇರೋ CV ರಾಮನಗರ ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಆಗಿರ್ಬೋದು. ಒಂದ್ ಏರಿಯಾ ಅಂತಿಲ್ಲ, ಪ್ರತಿ ಒಂದು ಏರಿಯಾದಲ್ಲೂ ಇವತ್ತು ನೀರಿನ ಒಂದು ಹಾಹಾಕಾರ ಶುರುವಾಗಿದೆ. ಯಾವ ತರ ಇನ್ನು ಬೇಸಿಗೆ ಶುರುನೇ ಆಗಿಲ್ಲ, ನಾವಿನ್ನು ಫೆಬ್ರವರಿಲಿ ಇದೀವಿ. ಇನ್ನ ಬೇಸಿಗೆ ಕಾಲದಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರ್ಗುನು ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಕುಡಿಯೋ ನೀರಿನ ಹಾಹಾಕಾರ ಮುಂದೆ ಹೋಗುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ಒಂದೊಂದು ಕುಟುಂಬ ಪ್ರತಿ ತಿಂಗಳು ನೀರಿಗೋಸ್ಕರ 4,000-5,000 ರೂಪಾಯಿ ಪ್ರತಿ ತಿಂಗಳು ನೀರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನೀರಿಗೋಸ್ಕರ ಒಂದು ಸಂಸ್ಥೆ ಇದೆ, ನಿಮಗೆ ಗೊತ್ತಿರಬೇಕು. ನೀರು ಸರಬರಾಜು ಮಾಡೋ ಒಂದು ಜವಾಬ್ದಾರಿ ತಗೊಂಡಿರೋ ಸಂಸ್ಥೆ. ಆ ಸಂಸ್ಥೆ ಹೆಸರು BWSSB ಅಂತ ಹೇಳ್ತಾರೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ. ಈ ಸಂಸ್ಥೆನ ನೀವು ಇದುವರೆಗೂ ಅದರ ಕಾರ್ಯವೈಖರಿ ನೀವು ನೋಡ್ತಾ ಇದ್ರೆ, ಇವರು ಬರೀ ಬೆಂಗಳೂರಿನ ಕೆಲವು ಏರಿಯಾಗಳಿಗೆ, ಅದು ಸಿಟಿ ಸೆಂಟ್ರಲ್ ಇರೋ ಕೆಲವು ಏರಿಯಾಗಳಿಗೆ ನೀವು 225 ವಾರ್ಡ್ ಲೆಕ್ಕ ಹಾಕಿದ್ರೆ ಒಂದು 50-60 ವಾರ್ಡ್ಗೆ ನೀರು ಸರಬರಾಜು ಮಾಡೋ ಕೆಲಸ ಮಾತ್ರ ಮಾಡ್ತಾ ಇದೆ. ಅಂದ್ರೆ ಮುಕ್ಕಾಲ್ ಭಾಗ ಬೆಂಗಳೂರಿಗೆ BWSSB ನಮಗೆ ಸಂಬಂಧನೇ ಇಲ್ಲ ಅಂತ ಕೂತಿದೆ. 15 ವರ್ಷಕ್ಕಿಂತ ಮೇಲ್ಪಟ್ಟಾಯ್ತು. 115 ಹಳ್ಳಿಗಳನ್ನ ಬೆಂಗಳೂರಿಗೆ BBMP ಪಾಲಿಕೆ, BBMP ಒಂದು ಲಿಮಿಟ್ಸ್ಗೆ ಸೇರಿಸಿ ಇದುವರೆಗೂ ಅಲ್ಲಿ BWSSB ಒಂದೇ ಒಂದು ಹನಿ ನೀರನ್ನ ಕಳಿಸೋಕಾಗಿಲ್ಲ ಅಂತ ಒಂದು ದೊಡ್ಡ ಮಹಾ ಸಂಸ್ಥೆ BWSSB. ಸರಿ, BWSSB ಇವತ್ತು ಕಾವೇರಿ ನೀರಿಲ್ಲ ಅಂದ್ರೆ ಬೇರೆ ಏನ್ ಮಾಡುತ್ತೆ ಅಂತ ನಾವು ಚೆಕ್ ಮಾಡ್ತಾ ಇದ್ವಿ. ಅಂದ್ರೆ ಹೋಗ್ಲಿ, ಕಾವೇರಿ ನೀರು ಎಲ್ಲಿ ಇಲ್ವೋ ಅಥವಾ ಕಾವೇರಿ ನೀರು ಬರ್ದೇ ಇಲ್ಲ ಅಂದ್ರೆ BWSSB ಏನ್ ಬೋರ್ವೆಲ್ಗಳನ್ನ ಹಾಕ್ಸಿದ್ಯಾ, ಅಥವಾ ಈ ಒಂದು ಖಾಸಗಿ ಬೋರ್ವೆಲ್ಗಳು ಏನಿದೆ ಇವತ್ತು ಟ್ಯಾಂಕರ್ ಮಾಫಿಯಾ ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆಯಲ್ಲ, ಆ ಟ್ಯಾಂಕರ್ ಮಾಫಿಯಾಗೆ BWSSB ಅಧಿಕೃತವಾಗಿ ಅಪ್ರೂವಲ್ ಕೊಟ್ಟಿದ್ಯಾ ಅನ್ನೋ ಒಂದು ವಿಷಯನ ನಾವು ಚೆಕ್ ಮಾಡ್ತಾ ಇದ್ವಿ. ಆ ಚೆಕ್ ಮಾಡ್ಬೇಕಾದಾಗ ನಮಗೆ ಗೊತ್ತಾಗಿದ್ದು, ನಾವೊಂದು ಮಾಹಿತಿ ಹಾಕಿದ್ವಿ BWSSB ಅವ್ರಿಗೆ. ಬೆಂಗಳೂರು ನಗರದಲ್ಲಿ ನೀವು ಎಷ್ಟು ಬೋರ್ವೆಲ್ಗಳನ್ನ ಹಾಕ್ಸಿದೀರಾ ಅಂತ ಆ ಮಾಹಿತಿನ ನಾವು ಚೆಕ್ ಮಾಡಿದಾಗ ನಮಗೊಂದು ದೊಡ್ಡ ಶಾಕ್ ಆಯ್ತು. ಎಂತ ದೊಡ್ಡ ಆಶ್ಚರ್ಯ ಅಂದ್ರೆ, ಇಡೀ ಬೆಂಗಳೂರು ನಗರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೇಳಿರೋ ವಿಷಯ ಇಲ್ಲಿದೆ. BB ಲಿಮಿಟ್ಸ್ ಅಲ್ಲಿ BWSSB ಎಷ್ಟು ಬೋರ್ವೆಲ್ಗಳನ್ನ ಡ್ರಿಲ್ ಮಾಡಿದೆ, ಅದು ಕುಡಿಯೋ ನೀರಿಗೋಸ್ಕರ ಅಥವಾ ಬೇರೆ ಸಂಬಂಧಕ್ಕೆ ಅಂತ ನಾವೊಂದು ಮಾಹಿತಿ ಹಾಕಿದ್ವಿ. ಇಲ್ಲಿ ಕೊಟ್ಟಿದ್ದಾರೆ ಬೋರ್ವೆಲ್ ವಾರ್ಡ್ ನಂಬರ್ 177, 186, 191 ಅಂತ. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ನೋಡಿದ್ರೆ ಇಡೀ ಬೆಂಗಳೂರಲ್ಲಿ 108 ಬೋರ್ವೆಲ್ಗಳನ್ನ ಮಾತ್ರನೇ BWSSB ಹಾಕ್ಸಿದೆ. ಅಂದ್ರೆ ಒಂದು ವಾರ್ಡ್ಗೆ ಒಂದು ಬೋರ್ವೆಲ್ ಸಹ ಇಲ್ಲ. ಇದರ ಅರ್ಥ BWSSB ಬೆಂಗಳೂರಿಗೆ ಯಾವತ್ತೂ ನಾವು ಪೂರ್ಣ ಪ್ರಮಾಣದಲ್ಲಿ ನೀರನ್ನ ಸರಬರಾಜು ಮಾಡ್ತೀವಿ ಅಂತ ಕೆಲಸನೇ ಮಾಡಿಲ್ಲ. ಒಂದ್ ಕಡೆಗೆ ಕಾವೇರಿಯ ನೀವು ನೀರನ್ನ ತಗೊಂಬರ್ತೀವಿ ಅಂತ ಹೇಳ್ತಾ ಇದ್ದೀರಾ, ಇದುವರೆಗೂ ಕಾವೇರಿಯ
ಒಂದು ನೀರು ಬೆಂಗಳೂರಿನ ಎಲ್ಲಾ ಮನೆಗಳಿಗೂ ಸೇರ್ತಾ ಇಲ್ಲ. ಇಂತ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಅದಲ್ಲದೆ ನಾವು ಇನ್ನೊಂದು ಮಾಹಿತಿಯನ್ನ ಏನ್ ಕೇಳಿದ್ವಿ, BWSSB ಅಲ್ದೇನೆ BBMP ಸಹ ಬೋರ್ವೆಲ್ ಗಳನ್ನ ಹಾಕ್ಸಿದೆ ಅಂತ. ಆ ಒಂದು BBMP ಯ ಬೋರ್ವೆಲ್ ಗಳನ್ನ ನಾವು ನೋಡಿದಾಗ ನಮಗೆ ಬಂದಿರೋ ಮಾಹಿತಿ ಇಡೀ ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಿಂದ ಬಂದಿಲ್ಲ, ಆದ್ರೆ ಕೆಲವೊಂದು ಝೋನ್ಗಳಿಂದ, ಅಂದ್ರೆ ಅರ್ಧ ಬೆಂಗಳೂರಿನ ಒಂದು ಮಾಹಿತಿ ಬಂದಾಗ ನಮಗೆ ಸಿಕ್ಕಿರೋದು 1534 ಬೋರ್ವೆಲ್ಗಳಂತ, BBMP ಹಾಕ್ಸಿರೋ ಬೋರ್ವೆಲ್ಗಳಂತ. ಇದೆಲ್ಲ ನಾವು ನೋಡಾದ್ಮೇಲೆ ಒಂದ್ ಅರ್ಥ ಆಗ್ತಾ ಇದೆ, BWSSB ಆಗಿರ್ಲಿ BBMP ಆಗಿರ್ಲಿ, ಬೆಂಗಳೂರು ಮಹಾನಗರಕ್ಕೆ ಕುಡಿಯೋ ನೀರಿನ ಯೋಜನೆಗಳನ್ನ ಪ್ರತಿ ಮನೆಗೂ ಸೇರಿಸೋದ್ರಲ್ಲಿ ಸಂಪೂರ್ಣವಾದ ವೈಫಲ್ಯನ ಕಂಡಿದೆ. ಒಂದು ಕಡೆಗೆ ವೈಫಲ್ಯ ಕಾಣೋದು ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಗೆ ಈ ಒಂದು ಟ್ಯಾಂಕರ್ ಮಾಫಿಯಾ ಏನ್ ನಡೀತಾ ಇದೆ ಇವತ್ತು ಬೆಂಗಳೂರಲ್ಲಿ, ಆ ಒಂದು ಟ್ಯಾಂಕರ್ ಮಾಫಿಯಾ ಜೊತೆಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಕ್ರಿಯವಾಗಿ ಹೇಗಂದ್ರೆ, ಇವತ್ತು ಟ್ಯಾಂಕರ್ಗಳು ನೀರು ಸಪ್ಲೈ ಮಾಡ್ತಾ ಇರೋದೇ ಇಲ್ಲಿಗಲ್ ಆಗಿ, ಅನಧಿಕೃತವಾಗಿ. ಯಾವ ಬೋರ್ವೆಲ್ಗಳು ಇವತ್ತು ಪರ್ಮಿಷನ್ ಇಲ್ಲ. ನೀರನ್ನ ಕಮರ್ಷಿಯಲ್ ಪರ್ಪಸ್ಗೆ ನೀವು ಬೋರ್ವೆಲ್ ಹಾಕಿ ಕೊಡೋದಕ್ಕೆ BWSSB ಅಲ್ಲಾಗಿರ್ಲಿ BBMP ಅಲ್ಲಾಗಿರ್ಲಿ ಅಥವಾ ಸರ್ಕಾರದಲ್ಲಾಗಿರ್ಲಿ ಯಾವುದೇ ರೀತಿಯಾದ ಕಾನೂನಿಲ್ಲ. ಎಲ್ಲದನ್ನು ಕಾನೂನು ಬಾಹಿರ ಮಾಡಬೇಕಾದಾಗ, ಇಷ್ಟು ಹಾಡು ಹಗಲೇ ದರೋಡೆ ಮಾಡಬೇಕಾದಾಗ BWSSB BBMP ಮತ್ತೆ ಸರ್ಕಾರ ಎಲ್ಲಾರನ್ನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅದು ಯಾಕಪ್ಪ ಅಂದ್ರೆ, ಇವತ್ತು ಯಾರ್ಯಾರು ಟ್ಯಾಂಕರ್ ನಡೆಸ್ತಾರೆ ಅವ್ರು ಯಾರು ಗೊತ್ತಾ ನಿಮಗೆ? ಪ್ರೆಸೆಂಟ್ ಕಾರ್ಪೊರೇಟರ್ ಇರ್ತಾರೆ, ಹಳೆ ಕಾರ್ಪೊರೇಟರ್ ಇರ್ತಾರೆ, ಇಲ್ಲ ಶಾಸಕರ ಸಂಬಂಧಿಗಳಿರ್ತಾರೆ, ಇಲ್ಲ ಶಾಸಕರ ಏನು ಹಿಂದೆ ಓಡಾಡ್ತಾ ಇರ್ತಾರಲ್ಲ ಅಂತವ್ರುಗಳು ಇರ್ತಾರೆ. ಇವರ ವಿರುದ್ಧ ಅವ್ರದೇ ಸರ್ಕಾರಗಳು, ಅವ್ರದೇ ವಿರೋಧ ಪಕ್ಷಗಳಿದ್ದಾಗ ಯಾರು ತಾನೇ ವಿರುದ್ಧ ಮಾತಾಡಕ್ ಸಾಧ್ಯ ಆಗುತ್ತೆ? ಇದೆಲ್ಲ ಒಂದ್ ಕಡೆಗಾದ್ರೆ, ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರಕ್ಕೆ ಯಾವುದೇ ರೀತಿಯಾದ ಯೋಜನೆಗಳಿಲ್ಲ. ಯಾವ ತರ ನಾವು ನೆಕ್ಸ್ಟ್ 2-3 ತಿಂಗಳಲ್ಲಿ ನೀರನ್ನ ಪ್ರತಿ ಮನೆಗೂ ಸರಬರಾಜು ಮಾಡ್ತೀವಿ ಅಂತ ಹೇಳಿ ಇವತ್ತು BWSSB ಮತ್ತೆ ಬೆಂಗಳೂರಿನ ಅಭಿವೃದ್ಧಿ ಮಂತ್ರಿಗಳು ಏನಿದ್ದಾರೆ DK ಶಿವಕುಮಾರ್ ಅವರಿಗೆ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅದರಲ್ಲಿ ಕುಡಿಯೋ ನೀರು ಬರೋದಿಲ್ವಾ? DK ಶಿವಕುಮಾರ್ ಅವರೇ, ಇವತ್ತು ಕುಡಿಯೋ ನೀರು ಎಷ್ಟು ಅತ್ಯಗತ್ಯ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಕುಡಿಯೋಕ್ ನೀರಿದ್ರೆ ತಾನೇ ನೀವು ಮುಂದೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಏನಾದ್ರು ಮಾಡಕ್ ಸಾಧ್ಯ. ಇವತ್ತು ಬೋರ್ವೆಲ್ಗಳ ಏನೊಂದು ಖಾಸಗಿಯವರು ಬೋರ್ವೆಲ್ಗಳನ್ನ ಹಾಕಿಸ್ಕೊಂಡು ಒಂದು ಟ್ಯಾಂಕರ್ ಮಾಫಿಯಾಗಳನ್ನ ರನ್ ಮಾಡ್ತಾ ಇದ್ದಾರೆ. ಸರ್ಕಾರ ಇದೆಲ್ಲದನ್ನು ನೀವೊಂದು ತೆರಿಗೆಯನ್ನ ಹಾಕಕ್ ಶುರು ಮಾಡಬೇಕು, ಅಥವಾ ಬೆಲೆಗಳನ್ನ ಏನಿವತ್ತು ಹಾಕಿದ್ದಾರೆ ಒಂಥರ ರಾಜಾರೋಷವಾಗಿ ಇವತ್ತು 300-400 ರೂಪಾಯಿ 500 ರೂಪಾಯಿ ಇರೋದನ್ನ ಇವತ್ತು 2000-3000 ರೂಪಾಯಿವರೆಗೂ ತಗೊಂಡು ಹೋಗಿದ್ದಾರೆ. ಅದಕ್ಕೊಂದು ಕಡಿವಾಣ ಹಾಕಬೇಕು. ಸಾಮಾನ್ಯ ಜನರಿಗೂ, ಅಪಾರ್ಟ್ಮೆಂಟ್ ಸಮುಚ್ಚಯಗಳಲ್ಲಿರೋ ಜನರಿಗೂ, ಎಲ್ಲಾ ರೀತಿಯ ಜನರಿಗೂ ಕುಡಿಯೋ ನೀರು ಸಿಗಬೇಕು. ಅದು ಉಚಿತವಾಗಿ ಸಿಗೋದು ನಮ್ಮ ಉದ್ದೇಶ. ಆದ್ರೆ ನಿಮಗೆ ಉಚಿತವಾಗಿ ಕೊಡಕ್ಕಾಗಿಲ್ಲ ಅಂದ್ರೂ ಒಂದು ಮಟ್ಟದಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗೋ ತರ ಮಾಡಿದಾಗ ಮಾತ್ರ ಜನರ ಸಮಸ್ಯೆನ ಬಗೆಹರಿಸಕ್ಕಾಗುತ್ತೆ. ಅದು ಈ ಒಂದು ಶಾರ್ಟ್ ಟರ್ಮ್ ಅಲ್ಲಿ. ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಗೋಸ್ಕರನೇ ದೊಡ್ಡ ದೊಡ್ಡ ಜಗಳಗಳು ಮತ್ತೆ ಹೋರಾಟಗಳು ಶುರುವಾಗುತ್ತೆ. DK ಶಿವಕುಮಾರ್ ಅವರೇ, ನಿಮ್ ಮನೆ ಹತ್ರ ಬಂದು ಜನ ಕೇಳಕ್ ಶುರು ಮಾಡ್ತಾರೆ, ನಮ್ ಮನೆಗೆ ಯಾವಾಗ ಕುಡಿಯೋ ನೀರನ್ನ ನೀವು ಕೊಡ್ತೀರಾ ಅಂತ. ಇವತ್ತು BWSSB ವಾರ್ಡ್ಗೊಂದು ಆಫೀಸ್ ಇಟ್ಕೊಂಡಿದ್ದೀರಲ್ವಾ, ಪ್ರತಿಯೊಂದು ವಾರ್ಡ್ ಅಲ್ಲೂ ನೀವೊಂದು ಸಹಾಯವಾಣಿಯನ್ನ ನೀವು ಹಾಕಿ, ಯಾರ್ಯಾರು ಸಹಾಯವಾಣಿ ಅಥವಾ ನಿಮ್ಮ ಆಪ್ ಅಲ್ಲೇನೆ ಟ್ಯಾಂಕರ್ ನ ಬುಕ್ ಮಾಡೋದಕ್ಕೆ ಅವಕಾಶ ಕೊಡಿ. ಯಾರ್ಯಾರು ಟ್ಯಾಂಕರ್ ಬುಕ್ ಮಾಡ್ತಾರೋ ಅಥವಾ ನೀರಿಗಾಗಿ ಒಂದು ರಿಕ್ವೆಸ್ಟ್ ಆಗ್ತಾರೋ ಅವ್ರೆಲ್ಲಾರ್ಗು ನಿಮ್ಮದೇ ಟ್ಯಾಂಕರ್ ಮುಖಾಂತರ ಪ್ರತಿ ಮನೆಗೂ ನೀವು ನೀರು ತಲುಪಿಸೋ ಕೆಲಸನ ನೀವು ಮಾಡಬೇಕಾಗುತ್ತೆ. ಸಹಾಯವಾಣಿ ಮತ್ತೆ ನಿಮ್ಮ ಆಪ್ ಮುಖಾಂತರ ಟ್ಯಾಂಕರ್ ನ ಬುಕ್ ಮಾಡಿಸ್ಕೊಂಡು ಜನರಿಗೆ ಕುಡಿಯೋ ನೀರನ್ನ ಕೊಡೋ ಒಂದು ಕೆಲಸನ BWSSB ಮಾಡಬೇಕು. ಇದು ಆಗೋ ತರ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಏನಿದ್ದಾರೆ DK ಶಿವಕುಮಾರ್ ಅವರು ಇದನ್ನ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಬೆಂಗಳೂರು ಮಹಾನಗರದಲ್ಲಿ ನೀರಿಗಾಗಿ ಒಂದು ದೊಡ್ಡ ದೊಡ್ಡ ಹೋರಾಟಗಳೇ ಶುರು ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಏನು ಬೆಂಗಳೂರಿನಲ್ಲಿ ಈ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ, ಇದು ತುಂಬಾನೇ ಎಲ್ಲರೂ ಒಂದು ಬೆಂಗಳೂರಿನ ಮೇಲೆ ಹಿತಾಸಕ್ತಿ ಇರ್ತಕ್ಕಂಥವ್ರು ತುಂಬಾನೇ ಮುತುವರ್ಜಿಯಿಂದ ಗಮನ ವಹಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಜಲಮಂಡಳಿಯ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿಯ ಒಂದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ರಾಕೇಶ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. 110 ಹಳ್ಳಿಗಳಿಗೆ 131 ಕೋಟಿ ರೂಪಾಯಿಗಳನ್ನ ಕೊಳವೆ ಬಾವಿ ಕೊರೆಸ್ಲಿಕ್ಕೆ ಏನು ಅನುದಾನವನ್ನ ಕೊಡ್ತಾ ಇದ್ದಾರೆ. ಇದು ಯಾವ್ದಾವುದಕ್ಕೂ ಸಾಕಾಗೋದಿಲ್ಲ.
ಯಾಕಂತ ಹೇಳಿದ್ರೆ ಇಲ್ಲಿ ಸುಮ್ಮನೆ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡಿಕೊಂಡು ಜನರಿಗೆ ನಾವು ನೀರಿನ ಬವಣೆಯನ್ನ ತಪ್ಪಿಸ್ತೀವಿ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿಗಳನ್ನ ಮತ್ತೆ ಜನರನ್ನ ಡೈವರ್ಟ್ ಮಾಡ್ಲಿಕ್ಕೆ ಮತ್ತೆ ಮಾಧ್ಯಮ ಮಿತ್ರರನ್ನ ಡೈವರ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈ ಒಂದು ನಡೆಯನ್ನ ನಾವು ತುಂಬಾ ಕಟುವಾಗಿ ಟೀಕೆಯನ್ನ ಮಾಡ್ತೀವಿ. ಆಮೇಲೆ ಪ್ರಮುಖವಾಗಿ ನೋಡಿ, ಇವತ್ತು ಬೆಂಗಳೂರಿನಲ್ಲಿ 150 ಸ್ಥಳಗಳಲ್ಲಿ ಮಾತ್ರ ನೀರಿನ ಸಮಸ್ಯೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮತ್ತೆ ಇವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಿಜವಾಗ್ಲೂ ಇದು ತುಂಬಾನೇ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಒಂದೊಂದು ವಾರ್ಡ್ ನಲ್ಲಿ ಮತ್ತೆ ಒಂದೊಂದು ಅಸೆಂಬ್ಲಿಯಲ್ಲಿ, ಒಂದು ಅಸೆಂಬ್ಲಿ ಅಂತ ತಗೊಂಡ್ರೆ 28 ಅಸೆಂಬ್ಲಿ ಬೆಂಗಳೂರಿನಲ್ಲಿ ಒಂದೊಂದು ಕಡೆನೂ ಒಂದು 50 ಪಾಯಿಂಟ್ ಕಡೆನಾದ್ರೂ ನೀರಿನ ಅಭಾವ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಬರೀ 257 ಕಡೆ, ಬರೀ ಅದರಲ್ಲಿ RR ನಗರ ಆ ವಲಯದಲ್ಲಿ ಎಷ್ಟು ಒಂದು 25 ಕಡೆ ಮಾತ್ರ ನೀರಿನ ಸಮಸ್ಯೆ ಅಂತೇಳಿ ಸುಳ್ಳು ದಾಖಲೆಗಳು, ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬಾನೇ ಅಕ್ಷಮ್ಯ. ಇವತ್ತು ಹೇಗಾಗಿದೆ ಈ ಒಂದು ಟ್ಯಾಂಕರ್ನವ್ರನ್ನ ನಾನು ಖುದ್ದು ಕೇಳಿದೆ. ಇವತ್ತು ನಿಮ್ಗೆ ಕಳೆದ ವರ್ಷ ಇದೇ ಒಂದು ಬೇಸಿಗೆ ಅವಧಿಯಲ್ಲಿ ಎಷ್ಟು ಕಾಲ್ ಬರ್ತಾ ಇತ್ತು, ಏನು ನಿಮ್ಮ ಒಂದು ಬೇಡಿಕೆ ಇತ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು 10 ರಿಂದ 12 ಕಾಲ್ ಬರ್ತಾ ಇತ್ತು ಸರ್ ನಮ್ಮ ಒಂದು ದಿವಸಕ್ಕೆ ಈ ಒಂದು ಸಂದರ್ಭದಲ್ಲಿ ಅಂತ. ಆಯ್ತಪ್ಪ, ಇವತ್ತೆಷ್ಟು ಬರ್ತಾ ಇದೆ ಕಾಲ್ ಅಂತ ಹೇಳಿ ನಾನು ಯಶವಂತಪುರ ಭಾಗದಲ್ಲಿ ಕೇಳಿದ್ದಕ್ಕೆ 70 ರಿಂದ 75 ಕಾಲ್ಗಳು ಬರ್ತಾ ಇದೆ. ಒಬ್ಬೊಬ್ಬ ನೀರಿನ ಒಂದು ಟ್ಯಾಂಕರ್ ಮಾಲೀಕರಿಗೆ, ಒಂದು ಗಾಡಿಗೆ ಒಂದು ದಿವಸಕ್ಕೆ ಬರ್ತಕ್ಕಂಥ ಕಾಲ್ 70 ಕಾಲ್ ಬರ್ತಾ ಇದೆ. ಈ ಒಂದು ಸಮಸ್ಯೆಯ ಗಾಂಭೀರ್ಯತೆನ ನಾವು ಇದು ಗಮನಿಸ್ಕೋಬೇಕಾಗ್ತದೆ. ನಮಗೆ ಇದು ಕೇಳಿದ ತಕ್ಷಣ ಸಾಕಾಯ್ತು. ನಮ್ಮ ರಾಜ್ಯ ನಾಯಕರು ಈಗಾಗಲೇ ದಾಖಲೆಗಳನ್ನ ನಾವು ಇದನ್ನೆಲ್ಲ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ಒಂದು ಬೆಂಗಳೂರಿನ ಮೇಲೆ ಒಂದು ಕಾಳಜಿಯನ್ನ ಇಟ್ಕೊಂಡು ನಾವೆಲ್ಲ ದಾಖಲೆಗಳನ್ನ ಕಲೆ ಹಾಕಿದಾಗ ಇದೀಗ ನಮ್ಮ ನಾಯಕರು ತಿಳಿಸಿದ ಹಾಗೆ ಈ ರೀತಿಯ ಒಂದು ಸ್ಫೋಟಕ ಅಂಶಗಳು ನಮ್ಮ ಗಮನಕ್ಕೆ ಬಂತು. DK ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ನಾನೇ ಬ್ರ್ಯಾಂಡ್ ಅಂತ ಹೇಳಿ ನೀವು ಅಹಂನಿಂದ ಹೇಳ್ತಾ ಇದ್ದೀರಾ. ಈ ಅಹಂನೆಲ್ಲ ಬಿಟ್ಬಿಡಿ. ಜನಸಾಮಾನ್ಯರ ಸರ್ಕಾರ ಏನು, ನೀವು ಮನೆ ಬಾಗಿಲಿಗೆ ಹೋಗಿ ನಿಂತಿದ್ರಿ, ಮುಂದಿನ ತಿಂಗಳಿಂದ ಹೋಗಿ ನಿಂತ್ಕೊಳ್ಳಿ. ಇನ್ನು 3 ರಿಂದ 4 ಪಟ್ಟು ಜನ ನಿಮ್ಮಲ್ಲಿ ಆ ನೀರಿನ ಅಹವಾಲುಗಳನ್ನ ಇಟ್ಕೊಂಡು ಬರ್ತಾರೆ. ದಯವಿಟ್ಟು ನೀವು ಈಗಾಗಲೇ ನಮ್ಮ ನಾಯಕರು ತಿಳಿಸಿದಾಗೆ ಒಂದು ಸಹಾಯವಾಣಿ, ತುಂಬಾನೇ ಬಹುಮುಖ್ಯವಾಗಿ ಸಹಾಯವಾಣಿ ಬೇಕಾಗಿದೆ. ವಾರ್ಡ್ ನಲ್ಲಿ ಇವತ್ತು ಯಾರಿಗೆ ಅಂತ ಕಾಲ್ ಮಾಡ್ತಾರೆ, ಇಂಜಿನಿಯರ್ ನಾನೇ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಇಂಜಿನಿಯರ್ಗಳು, BBMP ಇಂಜಿನಿಯರ್ಗಳಿಗೆ ಹೇಳ್ಬಾರ್ದು ನಾನು, ಅವ್ರಿಗೆ ಇರುವಷ್ಟು ಅಹಂಕಾರ ಮತ್ತೆ ಆ ಕೆಲಸದಲ್ಲಿ ಏನು ಕಾರ್ಯದಕ್ಷತೆ ಇಲ್ಲ, ನಾವು ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸೌಜನ್ಯ ಇಲ್ಲ, ಸಾರ್ವಜನಿಕರಿಗೆ ರೆಸ್ಪಾಂಡ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇಲ್ಲ. ಇವತ್ತು DK ಶಿವಕುಮಾರ್ ಅವರು ಒಂದ್ ಕಡೆ ಬೆಂಗಳೂರಿನಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ, ಒಂದ್ ಕಡೆ ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಇನ್ನೊಂದ್ ಕಡೆ ನೀರಿನ ಸಮಸ್ಯೆ ತಲೆದೋರಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಈ ರಾಜಕೀಯವನ್ನ, ನಿಮ್ಮ ಈ ಸ್ಟಂಟ್ಗಳನ್ನ, ನಿಮ್ಮ ಈ ಬ್ರ್ಯಾಂಡ್ ಅನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಜನಸಾಮಾನ್ಯರ ಬವಣೆಗಳನ್ನ ನೀವು ಬಗೆಹರಿಸ್ತಕ್ಕಂಥ ಒಂದು ಕ್ರಮಗಳನ್ನ ತಗೊಳ್ಳಿ. ವಾರ್ಡ್ಗೂ ಹೆಲ್ಪ್ ಲೈನ್ ಅನ್ನ ಇಡಿ. ಯಾರು ನೀರನ್ನ ಕೇಳ್ತಾರೆ ಅವ್ರಿಗೆ ಒಂದು ಟ್ರಾನ್ಸ್ಪರೆಂಟ್ ವೇ ಅಲ್ಲಿ ಆ ನೀರನ್ನ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸೊ ಈ ಒಂದು ಏನು ಒತ್ತಾಯವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವು ಇದರಲ್ಲಿ ಯಾವುದೇ ರಾಜಕೀಯ ಇಲ್ದಂಗೆ ಇವತ್ತು ಬೆಂಗಳೂರಿನಲ್ಲಿ ನೀವು ಎಲ್ಲಾ ರೀತಿಯ ಒಂದು ಏನು ಆಡಳಿತ ವ್ಯವಸ್ಥೆಯನ್ನ ನಿಮ್ಮ ಕೈಗೆ ನೀವು ಏನು ಸರ್ವಾಧಿಕಾರಿಯಾಗಿ ಬೆಂಗಳೂರನ್ನ ಏನು ಇಟ್ಕೊಂಡಿದ್ದೀರಾ ಅದನ್ನ ಸ್ವಲ್ಪ ದಯವಿಟ್ಟು ಬಿಟ್ಟು ಅಧಿಕಾರಿಗಳಿಗೆ ತಾಕೀತ್ ಮಾಡಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಕೆಲಸವನ್ನ ನೀವು ಹೋಗ್ಬೇಡಿ, ನಿಮ್ಮ ಅಧಿಕಾರಿಗಳು ಆ ಏರಿಯಾಗಳಲ್ಲಿ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ನೀರಿನ ಸಮಸ್ಯೆಯಿಂದ 1-2 ತಿಂಗಳು ಮಳೆ ಬಂದ್ರೆ ಪರವಾಗಿಲ್ಲ, ಆದ್ರೆ ಈ ಒಂದು ಬವಣೆ ಬೆಂಗಳೂರಿನ ಜನಕ್ಕೆ ಬರ್ದೇ ಇರಲಿ ಅಂತೇಳಿ ನಾವು ಆಶಿಸ್ತೀವಿ. ಮತ್ತೆ ಇದನ್ನ ನಾವು ಸರ್ಕಾರಕ್ಕೂ ಮತ್ತು ಏನು ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಇದನ್ನ ನೀವು ಸಮಗ್ರವಾಗಿ ಇದನ್ನೆಲ್ಲ ಈ ಅಂಶಗಳನ್ನ ತೆಗೆದುಕೊಂಡು ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಹದೇವಪುರ ಇಡೀ ಬೆಂಗಳೂರಿಗೆ ಒಂದು IT ಹಬ್ ಆಗಿದೆ. ಪ್ರತಿದಿನ 6 ರಿಂದ 7 ಲಕ್ಷ ಜನ ಹಲವಾರು ಭಾಗಗಳಿಂದ ಮಹದೇವಪುರಕ್ಕೆ ಬರ್ತಾರೆ. 7 ಲಕ್ಷ ಜನ ಮಹದೇವಪುರಕ್ಕೆ ಬರೋದ್ರಿಂದ ಅಲ್ಲಿ ನೀರಿನ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಂತ ನೀವೇ ಎಸ್ಟಿಮೇಟ್ ಮಾಡ್ಕೋಬಹುದು. ಅಂತ ಜಾಗದಲ್ಲಿ ಇವತ್ತೇನಾಗಿದೆ, 2,000 ಅಡಿ ಬೋರ್ವೆಲ್ ತೋಡಿದ್ರು ಕೂಡ ಕುಡಿಯೋದಕ್ಕೆ ನೀರಿಲ್ಲ. ಇನ್ನ ನೀರು ನಮ್ಗೆ ಏನ್ ನೀರಿನ ಸೋರ್ಸು, ಕೆರೆಗಳು. ಹಲವಾರು ಬಾರಿ ನಾವೇ ಎಷ್ಟೊಂದು ಮಾತಾಡಿದೀವಿ. ಬೆಂಗಳೂರು ನಗರದಲ್ಲಿ 1500 ಕೆರೆ ಇತ್ತು ನಮ್ಮ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಾಗ. ಇವಾಗಿನ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ, ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗಾಗಿ ಎಲ್ಲಾ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಇವತ್ತು ಬೆಂಗಳೂರಿನಲ್ಲಿ 100 ಕೆರೆ ಇದೆ. ಆ 100 ಕೆರೆಲ್ಲೂ ಕೂಡ ಒಂದು ಸೀವೇಜ್ ಮಿಕ್ಸ್ ಆಗುತ್ತೆ, ಇಲ್ಲ ಗಾರ್ಬೇಜ್ ಮಿಕ್ಸ್ ಮಾಡ್ತಾರೆ, ಕುಳ್ಗೆಟ್ಟೋಗಿದೆ, ಎಲ್ಲೂ ಕೂಡ ನೆಟ್ಟಿಗೆ ನೀರಿಲ್ಲ, ಅಂತರ್ಜಲ ರೀಚಾರ್ಜ್ ಆಗ್ತಿಲ್ಲ. ಇದರಿಂದ ಬೆಂಗಳೂರಿನಲ್ಲಿ ಅಂತರ್ಜಲ ಇಲ್ಲ.
ಈ ಅಂತರ್ಜಲ ಇಲ್ಲದೆ ಇರ್ಬೇಕಾದ್ರೆ ನೀರು ಎಲ್ಲಿಂದ ತರಿಸ್ಬೇಕು? ಬಾರ್ಡರ್ ಸಿಟಿ ಹೊಸಕೋಟೆಯಿಂದ, ಈ ಕಡೆ ಹೊಸೂರು ಕಡೆಯಿಂದ, ಬೆಂಗಳೂರು ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಅಲ್ಲಿಂದ ನೀರು ತಗೋಬೇಕು. ಇವೊಂದು ಟ್ಯಾಂಕರ್ ತಗೊಂಡು ಹೋಗ್ಬಿಟ್ಟು ಹೊಸೂರಿಗೆ ಹೋಗ್ಬಿಟ್ಟು ನೀರು ತುಂಬ್ಕೊಂಡು ಬಂದ್ರೆ ರೇಟ್ ಎಷ್ಟಿರುತ್ತೆ ನೀವೇ ಯೋಚನೆ ಮಾಡಬೇಕು. ಅಷ್ಟು ಪರಿಸ್ಥಿತಿ ಬಂದಿದೆ ಇವತ್ತು. ಇನ್ನೊಂದು, ಇಷ್ಟೆಲ್ಲಾ ಪರಿಸ್ಥಿತಿ ಇದೆ, ನೀರಿನ ಬವಣೆ ಇದೆ, ಯಾರಿಗೂ ನೀರನ್ನ ಸಿಗ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ನಮ್ಮ BBMP ಅವರು, BDA ಅವರು ಯಾಕೆ ದೊಡ್ಡ ದೊಡ್ಡ ಸಮುಚ್ಚಯಗಳಿಗೆ ಇವತ್ತಿಗೂ ಅಪ್ರೂವಲ್ ಕೊಡ್ತಿದ್ದಾರೆ? ಇವತ್ತಿಗೂ ನೀವು ನೋಡಿ, ಮಹದೇವಪುರ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಹೈ ರೈಸ್ ಬಿಲ್ಡಿಂಗ್ಗಳು 2,000 ಫ್ಲಾಟ್ ಇರೋ ಅಪಾರ್ಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಮತ್ತೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಅಪ್ರೂವಲ್ ಕೊಡ್ತಿದ್ದಾರೆ. ಇನ್ನೂ 5 ಲಕ್ಷ ಜನ ಬರೋ ತರ ವ್ಯವಸ್ಥೆಗೆ ಅಪ್ರೂವಲ್ಗಳು ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕುಡಿಯೋದಕ್ಕೆ ನೀರು ಎಲ್ಲಿಂದ ತರ್ತೀರಾ? ಒಂಚೂರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ. ಕಾವೇರಿ ನೀರು BWSS ಬ್ಯೂರೋ ಕೊಡ್ತೀವಿ ಅಂತ 110 ಹಳ್ಳಿಗಳಿಗೆ ನೀರು ಕೊಡ್ತೀವಿ ಅಂತ 15 ವರ್ಷದಿಂದ ಮಾಡ್ತಾನೆ ಇದ್ದಾರೆ. 15,000 ಕೋಟಿ ಖರ್ಚು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ಎಲ್ಲಿ ಪೈಪ್ಲೈನ್ ಬಂದಿದ್ಯೋ ಅವ್ರಿಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ. ಇನ್ನು ಎಷ್ಟೋ 90% ಭಾಗದ ಜನಗಳಿಗೆ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಪೈಪ್ಲೈನ್ ಕೂಡ ಕನೆಕ್ಟ್ ಆಗಿಲ್ಲ. ಈ ಪರಿಸ್ಥಿತಿ ಇರಬೇಕಾದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ DK ಶಿವಕುಮಾರ್ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ನಾನು. ಯಾವ ನಿಟ್ಟಿನಲ್ಲಿ ನೀವು ಇನ್ನೂ ಹೊಸ ಬಿಲ್ಡಿಂಗ್ ಗಳಿಗೆ ಅಪ್ರೂವಲ್ ಕೊಡೋದಕ್ಕೆ ಬಿಟ್ಟಿದ್ದೀರಾ? ಇನ್ನೂ ಒಂದು 5,000 ಬಿಲ್ಡಿಂಗ್ ಗಳು ಬಂದ್ರೆ ಬೆಂಗಳೂರು ಜನ ಎಲ್ಲಿ ಹೋಗ್ಬೇಕು? ಬೆಂಗಳೂರು ಜನ ಇವತ್ತಿಗೆ ಕುಡಿಯಕ್ ನೀರಿಲ್ಲ, ಈ ನಾಳೆ ಬೆಳಗ್ಗೆ ಕುಡಿಯೋದಕ್ಕೆ ನೀರಿಲ್ಲ. ನಮ್ಮ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ, 1,200 ರೂಪಾಯಿ ಕೊಟ್ರೆ ನಮ್ಗೆ ಟ್ಯಾಂಕರ್ ನೀರು ಬರ್ತಿತ್ತು. ಇವತ್ತು 2,500 ಕೇಳ್ತಾರೆ. ಅದು ನಾವು ಕೇಳಿದ ತಕ್ಷಣ ನೀರು ಕೊಡೋದಿಲ್ಲ, 3 ದಿನ ಮುಂಚೆ ಬುಕ್ ಮಾಡ್ಬೇಕು. ಕುಡಿಯೋದಕ್ಕೆ ಜನ ನೀರು ಏನ್ ಮಾಡ್ಬೇಕು? ಕಾವೇರಿದಲ್ಲಿ ನೀರಿಲ್ಲ, ಕಾವೇರಿಯಿಂದ ನೀರು ಬರ್ತಿಲ್ಲ, ಏನ್ ವ್ಯವಸ್ಥೆ ಮಾಡ್ಕೊಂಡ್ರು? ಮುಂಚೆನೆ ಗೊತ್ತಿತ್ತು, 6 ತಿಂಗಳು ಮುಂಚೆನೆ ಗೊತ್ತಿತ್ತು ಕಾವೇರಿಯಲ್ಲಿ ನೀರು ಕಡಿಮೆ ಇದೆ. ಇಡೀ ಕರ್ನಾಟಕಕ್ಕೆ ಗೊತ್ತು ಕಾವೇರಿಯಲ್ಲಿ ನೀರಿಲ್ಲ ಅಂತ. ಆದ್ರೂ ಕೋರ್ಟ್ ಆಜ್ಞೆ ಪ್ರಕಾರ ರಿಲೀಸ್ ಮಾಡ್ಬೇಕಾಗಿತ್ತು. 6 ತಿಂಗಳಲ್ಲಿ ಈ ನೀರಿನ ಬವಣೆ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಯಾಕೆ ನಮ್ಮ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿತ್ತು? ಇವಾಗ ಎಲ್ಲಿ ಶಾರ್ಟೇಜ್ ಆಗ್ತಿದೆ ಇವಾಗ ಎದ್ಬಿಟ್ಟು ಏನೋ ಒಂಚೂರು ಕಣ್ಣು ಒರೆಸೋ ತರ 100 ಟ್ಯಾಂಕರ್ ಕೊಡ್ತೀನಿ, 120 ಟ್ಯಾಂಕರ್ ಕೊಡ್ತೀನಿ ಬೆಂಗಳೂರಿಗೆ ಅಂದ್ರೆ, ನಮ್ಮ ಮನೆ ಎದುರುಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಎಂಬಸಿ ಟೆಕ್ ವಿಲೇಜ್. ನಮ್ಮ ಟ್ಯಾಂಕರ್ ಫ್ರೆಂಡ್ ಇದ್ದಾರೆ, ಅವ್ರು ಕೇಳ್ದೆ, ಆ ಒಂದೇ ಬಿಲ್ಡಿಂಗ್ ಇಂದ ಒಂದೇ ದಿನಕ್ಕೆ 170 ಟ್ಯಾಂಕರ್ ನೀರ್ ಬೇಕಂತ ಅವ್ರಿಗೆ. ಅಷ್ಟು ಜನ ಅಲ್ಲಿ ಬರ್ತಾರೆ, ಅವ್ರಿಗೆ ಸಪ್ಲೈ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 120 ಟ್ಯಾಂಕರ್ಗಳನ್ನ ಕೊಟ್ರೆ ಯಾರಿಗೆ ಸಾಕಾಗತ್ತೆ ಇಡೀ ಬೆಂಗಳೂರು ನಗರದಲ್ಲಿ? ನನ್ನ ಡಿಮ್ಯಾಂಡ್ ಏನು, ಆಮ್ ಆದ್ಮಿ ಪಕ್ಷದ ನಮ್ಮ ಡಿಮ್ಯಾಂಡ್ ಏನು ಅಂದ್ರೆ, ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಇಷ್ಟೊತ್ತು ಏನಾಗಿದೆ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಮುಂದಕ್ಕೆ ನೀರಿನ ಸಮಸ್ಯೆ ಪರಿಹಾರ ಆಗೋ ತನಕ, ನಮ್ಮ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗೋ ತನಕ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಪ್ರೂವಲ್ನ ನಿಲ್ಲಿಸಿ. ಬೆಂಗಳೂರು ತಡ್ಕೊಳಕ್ ಆಗದಿರೋ ಮಟ್ಟಕ್ಕೆ ಬೆಳೆದಿದೆ ಇವಾಗ. ನಿಜವಾಗ್ಲೂ ಕುಡಿಯೋ ನೀರಿಲ್ಲದೆ ಯಾರು ಬದುಕಕ್ ಆಗಲ್ಲ. ಇವಾಗ್ಲೇ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅಂತ ಎಲ್ಲ ಹೈದರಾಬಾದ್ ಶಿಫ್ಟ್ ಆಗ್ತಾ ಇದ್ದಾರೆ. ಎಷ್ಟೋ ಕಂಪ್ನಿಗಳು ಹೈದರಾಬಾದ್ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಅನ್ಕೋಬೇಡಿ, ಎಲ್ಲ ಬಿಲ್ಡಿಂಗ್ ಗಳು ಖಾಲಿ ಆಗ್ಬಿಡ್ತವೆ. ಬಿಲ್ಡಿಂಗ್ ಕಟ್ಟೋರು ಜನಗಳು ಇರೋದಿಲ್ಲ, ಕುಡಿಯೋ ನೀರಿಲ್ಲ ಅಂದ್ರೆ ಎಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತವೆ. ಆ ಪರಿಸ್ಥಿತಿ ತರದೆ ದಯವಿಟ್ಟು ಇವತ್ತಿಗೆ ಇದೇ ಸಮಯಕ್ಕೆ ಏನೇನು ಹೊಸ ಬಿಲ್ಡಿಂಗ್ ಅಪ್ರೂವಲ್ ನಿಲ್ಲಿಸಿ ಕೊಡಬೇಡಿ. ಯಾವುದೇ ಹೈ ರೈಸ್ ಬಿಲ್ಡಿಂಗ್ ಅಪ್ರೂವಲ್ ಕೊಡಬೇಡಿ. ಯಾವುದೇ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು, ಆಫೀಸಸ್ ಗಳ ಅಪ್ರೂವಲ್ ಕೊಡಬೇಡಿ. ಫಸ್ಟ್ ನೀರಿನ ವ್ಯವಸ್ಥೆ ಮಾಡಿ. ಎತ್ತಿನಹೊಳೆ ಯೋಜನೆ ಅಂತ ಸುಮಾರು 18 ವರ್ಷಗಳಿಂದ ಮಾತಾಡ್ತಾ ಇದ್ದೀರಾ, ಅದಿನ್ನೂ ಬರ್ತಾನೆ ಇದೆ. ಅದನ್ನ ಬೇಗ ಮಾಡಿ. ಎತ್ತಿನಹೊಳೆಯಿಂದ ನಾನು ನೀರು ತಗೊಂಡ್ಬನ್ನಿ. ಕಾವೇರಿಯಲ್ಲಿ ನೀರು ಕಡಿಮೆ ಆಗಿದೆ, ಅಟ್ಲೀಸ್ಟ್ ಎತ್ತಿನಹೊಳೆಯಿಂದ ನಾನು ನೀರು ಬಂದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಪ್ಲಸ್ ಇವತ್ತು ನಮ್ಮ ಕೆರೆಗಳು ಏನೇನು ಒತ್ತುವರಿ ಆಗಿದೆ ಪ್ರೈವೇಟ್ ಬಿಲ್ಡರ್ ಗಳಿಂದ, ಅದನ್ನ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿಸಿ. ಅದು ತೆಗೆದ್ರೆ ಮಳೆ ಬಂದಾಗ, ಮುಂದಿನ ಬಾರಿ ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ. ಮುಂದಿನ ವರ್ಷಕ್ಕಾದ್ರೂ ನಮ್ಗೆ ಕುಡಿಯೋದಕ್ಕೆ ಬೋರ್ವೆಲ್ ಗಳಲ್ಲಿ ನೀರು ಸಿಗುತ್ತೆ. ಮಳೆ ನೀರಿನ ಸಂಗ್ರಹಣೆಗೆ ಒತ್ತು ಕೊಡಬೇಕು. ನಮ್ಮ BBMP ಬೈಲಾದಲ್ಲಿದೆ, ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರಿನ ಸಂಗ್ರಹಣೆ ಮಾಡಬೇಕು ಅಂತ ರೂಲ್ ಇದೆ. ಆ ರೂಲ್ನ ಯಾರೂ ಫಾಲೋ ಮಾಡ್ತಿಲ್ಲ. ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ, ಪ್ಲಾನ್ ಅಪ್ರೂವ್ ಮಾಡ್ತಾರೆ. ಏನಕ್ಕೆ ಮಾಡ್ತಿದ್ದಾರೆ? ಇದೆಲ್ಲ ನಿಲ್ಬೇಕು. BBMP ಬೈಲಾನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಆ ನೀರು, ಮಳೆ ನೀರು ಏನ್ ಸೇವ್ ಆಗುತ್ತೋ ಅದರಿಂದ ಭೂಮಿ ರೀಚಾರ್ಜ್ ಆಗುತ್ತೆ. ಪ್ರತಿಯೊಂದು ಮನೆಯಲ್ಲಿ ಅವ್ರ ಬೋರ್ವೆಲ್ ಅಲ್ಲೇ ನೀರು ಬರುತ್ತೆ. ಅದು ಫೆಸಿಲಿಟಿ ಇದೆ, ಅದ್ರ ಬಗ್ಗೆ ಯೋಜನೆಗಳಿವೆ, ಅದ್ರ ತಕ್ಕಂಗೆ ಲಾಗಳಿವೆ. ಇನ್ಫೋರ್ಸ್ ಮಾಡೋರು ಯಾರು ಇಲ್ಲ. ಲಾನ ಎನ್ಫೋರ್ಸ್ ಮಾಡೋರು ಇವತ್ತು ಯಾರು ಇಲ್ಲದಾರ ಆಗ್ಬಿಟ್ಟಿದ್ದಾರೆ. ತುಷಾರ್ ಗಿರಿನಾಥ್ ಅವ್ರಿಗೆ ನಾನು ಮನವಿ ಮಾಡ್ಕೋತೀನಿ, ಇದು ನಿಮ್ ಗಮನಕ್ಕೆ ಹಲವಾರು ಬಾರಿ ನಾನೇ ಖುದ್ದಾಗಿ, ನೀವು BWSB ಚೇರ್ಮನ್ ಆಗಿದ್ದಾಗ ಮನವಿ ಕೊಟ್ಟಿದ್ದೀನಿ ನಿಮ್ಗೆ. ಇವತ್ತು ನೀವು BBMP ಕಮಿಷನರ್ ಆಗಿದ್ದೀರಿ,
ನಿಮ್ಮ ಬೈಲಾಗಳಲ್ಲಿ ಏನಿದೆಯೋ ಪ್ರತಿಯೊಂದು ಮನೇಲೂ ಚೆಕ್ ಮಾಡಿಸಿ. ಯಾರು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡಿಲ್ವೋ ಅದನ್ನ ದಯವಿಟ್ಟು ರೀಇನ್ಫೋರ್ಸ್ ಮಾಡಿಸಿದ್ರೆ ಮುಂದಿನ ಬಾರಿ ಬರೋ ಮಳೆಯನ್ನಾರ ಉಳಿಸ್ಕೊಂಡು ನೆಕ್ಸ್ಟ್ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ನೀರಾಗತ್ತೆ ಬೆಂಗಳೂರು ಜನಗಳಿಗೆ. ಇಲ್ಲದೆ ಹೋದ್ರೆ ನಿಜವಾಗ್ಲೂ ವಾಟರ್ ವಾರ್ ಆಗ್ಬಿಡುತ್ತೆ. ಕಳೆದ 1.5 ವರ್ಷಕ್ಕೆ ಮುಂಚೆ ಹೊಸಕೋಟೆ ಮತ್ತೆ ಆನೇಕಲ್ ತಾಲೂಕ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ಡರ್ ಮಾಡಿದ್ರು, ಆ ಡಿಸ್ಟ್ರಿಕ್ಟ್ ಇಂದ ನೀರ್ ತಗೊಂಡು ಬೆಂಗಳೂರು ಬರಬಾರ್ದು. ಇದೇ ರೀತಿ ಆದ್ರೆ ಸುತ್ತಮುತ್ತ ಡಿಸ್ಟ್ರಿಕ್ಟ್ ಆರ್ಡರ್ ಮಾಡ್ತಾರೆ, ನೀರ್ ತಗೊಂಡು ಹೋಗ್ಬೇಡಿ. ಕರ್ನಾಟಕದಲ್ಲಿ ವಿತಿನ್ ಬೆಂಗಳೂರೇ ನಾವು ವಾಟರ್ ವಾರ್ ಆಗ್ಬಿಡುತ್ತೆ, ಡಿಸ್ಟ್ರಿಕ್ಟ್ ಗಳ ಮಧ್ಯೆ ನೀರಿನ ಜಗಳ ಆಗ್ಬಿಡುತ್ತೆ. ಇಷ್ಟು ದಿನ ತಮಿಳುನಾಡು ಕರ್ನಾಟಕ ಜಗಳ ಆಡ್ತಾ ಇದ್ವಿ ಕಾವೇರಿಗಾಗಿ, ಇವತ್ತು ಬೋರ್ವೆಲ್ ನೀರಿಗಾಗಿ ನಾವು ವಿತಿನ್ ಕರ್ನಾಟಕದೊಳಗಡೆ ಜಗಳ ಆಗ ಶುರು ಮಾಡುತ್ತೆ. ಆ ಪರಿಸ್ಥಿತಿ ತಂದ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಟ್ಯಾಂಕರ್ ಮಾಫಿಯಾ ಅನ್ನೋದು ತುಂಬಾ ದೊಡ್ಡ ವಿಷಯ ನಡೀತಾ ಇದೆ. ಇದಕ್ಕೆ ಕಾರಣ ಎಲ್ಲ ರಾಜಕೀಯ ಪಕ್ಷಗಳವ್ರದೇ ಇದು ನಡೀತಾ ಇರೋದು. ನಮ್ಮ ಪಾರ್ಟಿ ಬಿಟ್ಬಿಟ್ಟು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅಲ್ಲಿ ನಡೀತಾ ಇರೋ ರಾಜಕೀಯ ನಾಯಕರುಗಳದೇ ಟ್ಯಾಂಕರ್ಗಳಿರೋದು. ಅದರಿಂದ ಅವ್ರಿಗೆ ಎಲ್ಲ ನಮಗೆ ಟಿವಿನಲ್ಲಿ ಹೇಳ್ತಾ ಇರೋದು ನಾವು ಟ್ಯಾಂಕರ್ ರೇಟ್ ಕಡಿಮೆ ಮಾಡ್ತಿರೋದು ಇನ್ನದೆಲ್ಲ ಬರೀ ಸುಳ್ಳು. ಆಕ್ಚುಲಿ ನಾನು BWSSBಗೆ ಹೋಗಿ ಕೇಳಿದ್ದೆ, ಅಂತರ್ಜಲ ಎಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇರುತ್ತೋ ಅಲ್ಲಿ ಬೋರ್ವೆಲ್ಗಳು ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಾಗ್ತಾ ಇದೆ, ದಿನಕ್ಕೆ 10ರಿಂದ 20 ಬೋರ್ವೆಲ್ಗಳು ಒಂದೊಂದು ಏರಿಯಾದಲ್ಲಿ ತೆಗಿತಾ ಇರ್ತಾರೆ. BWSSB ಅವ್ರಿಗೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಇರ್ತಾರೆ. ಆಮೇಲೆ ಲೀಡರ್ಸ್ ಎಲ್ಲ ನೀರು ಮಾರ್ತಾ ಇದ್ದಾರೆ. ಅವ್ರಿಗೇನಂದ್ರೆ ನೀರು ಮಾರೋದ್ರಿಂದ ನಿಮಗೆ ಊಹೆನೂ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬೊಬ್ಬರಿಗೆ ತಿಂಗಳಿಗೆ 8ರಿಂದ 10 ಲಕ್ಷ ರೂಪಾಯಿ ಲಾಭ ಇದೆ. ಅಷ್ಟು ದುಡ್ಡು ಇಟ್ಕೊಂಡವರು ಯಾರೂ ಜನಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವ್ರ ವಿಷಯ ಏನಂದ್ರೆ ನಮ್ಮ ಏರಿಯಾದಲ್ಲೆಲ್ಲ ಜಾಸ್ತಿ IT ಪ್ರೊಫೆಷನಲ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು, ಎಜುಕೇಟೆಡ್ ಪೀಪಲ್ ಇರ್ತಾರೆ. ಎಲ್ಲರಿಗೂ ತುಂಬಾ ಬ್ಯುಸಿ ಆಗಿರುತ್ತೆ ಆಫೀಸ್ ಹೋಗ್ಬೇಕಂತ. ಅಲ್ಲಿ ಹೋಗಿ ಫೈಟ್ ಮಾಡ್ಲಿಕ್ಕೆ ಯಾರಿಗೂ ತೊಂದರೆ ಇರಲ್ಲ. ಬೆಳಗ್ಗೆ ಹೋಗಿ ಟ್ಯಾಪ್ ಆನ್ ಮಾಡಿದಾಗ ನೀರು ಬರಲಿಲ್ಲ ಅಂದಾಗ ಟ್ಯಾಂಕರ್ ಅವ್ರು ಫೋನ್ ಮಾಡ್ತಾರೆ. ಅವ್ರು ಕೇಳಿರೋ ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು. ಆಮೇಲೆ ಇನ್ನೂ ಒಂದು ಏನಂದ್ರೆ ಅಂತರ್ಜಲ ಅನ್ನೋದು ಸರ್ಕಾರಿ ಸ್ವತ್ತು. ಅದು ನಮ್ಗೆ ಭೂಮಿನಲ್ಲಿ ಒಂದು ನಿಧಿ ಸಿಕ್ಕಿದ್ರೆ ಗೌರ್ಮೆಂಟ್ ತಗೊಳುತ್ತೆ ತಾನೆ, ಅದೇ ತರ ಅಂತರ್ಜಲ ಸರ್ಕಾರಿ ಸ್ವತ್ತು. ಅದನ್ನ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾವುದು ಎಲ್ಲ ಪ್ರತಿಯೊಂದು ಬೋರ್ವೆಲ್ಗಳು 99% ಇಲ್ಲಿಗಲ್ ಬೋರ್ವೆಲ್ಸ್ ಇರೋದು. ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಅಷ್ಟು ಬೋರ್ವೆಲ್ಗಳು ಓಡ್ತಾ ಇದೆ, ಅಷ್ಟು ಟ್ಯಾಂಕರ್ಗಳು ಓಡ್ತಾ ಇದೆ. ಯಾರು ಯಾಕೆ ಇದು ಅವ್ರಿಗೆ ಕಡಿವಾಣ ಹಾಕಲ್ಲ? ಲೇಕ್ಸ್ ಪಕ್ಕ ಬೋರ್ವೆಲ್ ತೆಗೆದು ಮಾರ್ತಾ ಇದ್ದಾರೆ. ಪಕ್ಕದಲ್ಲಿರೋ ಸಾಮಾನ್ಯ ಜನರಿಗೆ ನೀರು ಬರ್ತಾ ಇಲ್ಲ. ಯಾಕೆಂದ್ರೆ ಕಾಮನ್ ಪೀಪಲ್ ಅವ್ರ ಮನೆಗೆ ನೀರು ಬರಲ್ಲ. ಪಕ್ಕದಲ್ಲಿರೋನು ಟ್ಯಾಂಕರ್ ಹಾಕೊಂಡು ನೀರು ಹೊಡಿತಾ ಇರ್ತಾನೆ. ಅದ್ ನೀವೆಲ್ಲ ಕಡೆಯಿಂದ ಗಮನಿಸಿರ್ತೀರಾ. ಯಾರಿಗೆ ಕೇಳ್ತೀರಾ? ಅವರೇ ಲೀಡರ್ಸು. ಯಾರಿಗೆ ಹೇಳ್ತೀರಾ? ಅಫಿಷಿಯಲ್ ಕೇಳಿದ್ರೆ BWSB ಇಂಜಿನಿಯರ್ ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಕಾವೇರಿ ಭವನ್ಗೆ ಹೋಗಿ ಕೇಳಿದ್ವಿ, ಅದು ನಮಗೂ ಬರೋದಿಲ್ಲ ಅಂತಾರೆ. ಯಾರಿಗೆ ಬರುತ್ತೆ? ನನಗೆ ಬರಲ್ಲ, ನಿನಗೆ ಬರಲ್ಲ ಅಂತ ಹೇಳ್ತಾರೆ. ಕಾಮನ್ ಪೀಪಲ್ ನಮ್ಮಂತ ಲೀಡರ್ಸ್ಗೆ ಎಲ್ಲೂ ಸುತ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ನೀವು ಬೇರೆ ಕಡೆಗೆ ಹೋಗ್ಬೇಕು, BWSSB ಬೋರ್ವೆಲ್ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಬೋರ್ವೆಲ್ ಡಿಪಾರ್ಟ್ಮೆಂಟ್ ನಮಗೆ ಗೊತ್ತಿಲ್ಲ, ಅದು ಇಂಜಿನಿಯರ್ ನೋಡ್ಕೋಬೇಕು ಅಂತಾರೆ. ಇಂಜಿನಿಯರ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ನೀರನ್ನ ಹಗಲು ದರೋಡೆ, ಇದು ಕೋಟ್ಯಂತರ ರೂಪಾಯಿ ಬಿಸ್ನೆಸ್. ಒಬ್ಬ ಮನುಷ್ಯ 8 ಲಕ್ಷ ದುಡಿತಾ ಇದ್ದಾನೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ನೀವೇ ಇಮ್ಯಾಜಿನ್ ಮಾಡಿ, 1000 ರೂಪಾಯಿ ಅವ್ನು 30 ಲೋಡ್ ಹೊಡಿತಾನೆ. ಎಷ್ಟು ಬರುತ್ತೆ ಲೆಕ್ಕ ಹಾಕಿ. ಒಬ್ಬ ಮನುಷ್ಯ ಅದು ರಸ್ತೆನಲ್ಲಿ ಬೋರ್ವೆಲ್ ತೆಗೆದು ಮಾಡ್ತಾ ಇದ್ದಾರೆ. ಅದು ಇದಕ್ಕೆ KEB ಅವರು ಶಾಮೀಲಾಗಿದ್ದಾರೆ, BWSSB ಶಾಮೀಲಾಗಿದ್ದಾರೆ, ಇಂಜಿನಿಯರ್ ಶಾಮೀಲಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಮ್ಗೆ ಹೇಳ್ತಾ ಇರೋದು ಬರೀ ಬಾಯಿ ಮಾತೆ. DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಬೋರ್ವೆಲ್ಗಳು ನಿಲ್ಲಿಸಬೇಕು ಅಂತ, ಟ್ಯಾಂಕರ್ ವಾಟರ್ ಕಡಿಮೆ ಮಾಡಬೇಕು ಅಂತ ಟಿವಿಲೆಲ್ಲ ಬರ್ತಾ ಇದೆ ಹೊರತು ಟ್ಯಾಂಕರ್ ಮಾಡ್ತಿರೋದೇ ರಾಂಗ್ ಅಂತ ಯಾರು ಹೇಳ್ತಾ ಇಲ್ಲ. ಅದು 100% ರಾಂಗ್. ಯಾರು ಕಾವೇರಿ ನೀರುಗಳನ್ನ ಮಾರೋದೇ ಇಲ್ಲ. ಆ ಕೆಲಸ ಅವ್ರು ಮಾಡ್ತಾ ಇದ್ರೆ BWSSB ಯಾಕೆ ಮಾಡಬಾರ್ದು? ಸರ್ಕಾರ ಬೊಗ್ಗಸಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ. ಅವರು ಪ್ರೈವೇಟ್ ನೀರವ್ರನ್ನೆಲ್ಲ ಬಂದ್ ಮಾಡಿಸಿ ಅದೇ ಕೆಲಸ ಗೌರ್ಮೆಂಟ್ ಮಾಡ್ಬೋದಲ್ವಾ ಅಂತ ನಾವು ಕೇಳ್ತಾ ಇರೋದು. ಆಮೇಲೆ ಇನ್ನೂ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಫಸ್ಟು ಜಲಸೇನಾನಿ ಅಂತ ಬಿಟ್ಟಿದ್ರು. ಎಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲರ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು, STP ಇರಬೇಕು, ಅಂತರ್ಜಲ ವೃದ್ಧಿ ಆಗ್ಬೇಕು ಅಂತ ಇತ್ತು. ಅದು ಯಾವ ಕಾರಣಾಂತರಗಳಿಂದನೂ ಜಲಸೇನಾನಿ ಅನ್ನೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಪಬ್ಲಿಕ್ನು ಇನ್ವಾಲ್ವ್ ಮಾಡ್ತಾ ಇಲ್ಲ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಹಾಕ್ತಾ ಇಲ್ಲ. ನಾವು ಇನ್ನೊಂದು ಕೊಟ್ಟಿದ್ವಿ, ಎಲ್ಲಾ ಮರಗಳ ಸುತ್ತೂ ಕಾಂಕ್ರೀಟ್ ಹಾಕಿ ಮುಟ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಬಂದಿರೋ ಒಂದು ಹನಿ ಮಳೆ ನೀರು ಭೂಮಿಗೆ ಹೋಗ್ತಾ ಇಲ್ಲ. ನಾವೇನು ಲೆಟರ್ ಕೊಟ್ಟಿದ್ವಿ ಎಲ್ಲ ಕಡೆಗೂ, ಕಾಂಕ್ರೀಟ್ ಮರಗಳ ಸುತ್ತೂ ಜಾಗ ಬಿಡಿ, ಜಾಗ ಬಿಟ್ರೆ ಬಿದ್ದಿರೋ ಮಳೆ ನೀರು ಅಲ್ಲೇ ಹಿಂಗತ್ತೆ ಅಂತ. ಕೆಲವೊಂದ್ ಕಡೆಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ತಾರ್ ಹಾಕ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಎಡ್ಜು ಹಾಕ್ಬಿಟ್ರೆ ನೀರೆಲ್ಲಿ ಹೋಗುತ್ತೆ? ಸೀರೇಜ್ ವಾಟರ್ ಬೇರೆ ಕಡೆಗೆ ಹೋಗುತ್ತೆ, ಅಂತರ್ಜಲನೇ ಇಲ್ಲ. ಆಮೇಲೆ ವೈಟ್ ಟಾಪಿಂಗ್ ಮಾಡ್ತಾರೆ, ಅದಕ್ಕೂ ನೀರು ಹೋಗೋದಿಲ್ಲ. ಅದಕ್ಕಾಗಿ ಮರಗಳ ಸುತ್ತೂ ಇವರು
ಕಟ್ಟೆ ಕಟ್ಟಲೇಬೇಕು, ನೀರು ಬಿಡೋದನ್ನ ಕಂಪಲ್ಸರಿ ಮಾಡಲೇಬೇಕು. ನೆಕ್ಸ್ಟು ಅಂತರ್ಜಲಕ್ಕೆ STP ಇರಲೇಬೇಕು, ಅಪಾರ್ಟ್ಮೆಂಟ್ಗಳಿಗೆ STP ಮಾಡ್ಕೊಳ್ಳೇಬೇಕು. ಅದು ಯಾರು ಇಂಪ್ಲಿಮೆಂಟ್ ಮಾಡಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ, ಎಷ್ಟು ಜನದ ಮನೆಗೆ ಆಗಿದೆ? ನಾವುಗಳೇ ವಾಲಂಟಿಯರ್ಸ್ ಎಲ್ಲ ಹೋಗಿ ಚೆಕ್ ಮಾಡ್ತಾ ಇದ್ವಿ. ಅದು ಕೆಲವ್ರ ಮನೆಗಿರುತ್ತೆ, ಕೆಲವ್ರ ಮನೆಗಿಲ್ಲ. ಈಗೇನಾಗಿದೆ, ಲೈನ್ ಮ್ಯಾನು ಇನ್ವಾಲ್ವ್ ಆಗಿರ್ತಾನೆ, ವಾಟರ್ ಲೈನ್ ಮ್ಯಾನ್ ಇನ್ವಾಲ್ವ್ ಆಗಿರ್ತಾನೆ, ವಾಟರ್ ಟ್ಯಾಂಕರ್ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಟ್ಯಾಂಕರ್ ಅವ್ರು ಹೇಳ್ತಾರೆ, ನಾನು ಒಂದ್ಸಲ ತುಂಬಾ ಗಲಾಟೆ ಮಾಡ್ಬಿಟ್ಟು ನಮ್ಮ ಏರಿಯಾ ನೀರು ಬರ್ತಾ ಇಲ್ಲ ಅಂತ ತುಂಬಾ ಗಲಾಟೆ ಮಾಡಿದಾಗ ಇಂಜಿನಿಯರ್ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವು ಗಲಾಟೆ ಮಾಡಿದ್ದೀರಾ, ನಮಗೆ ಬೇರೆಯವ್ರು ಟ್ಯಾಂಕರ್ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ, ನಮಗೆ ತುಂಬಾ ಲಾಸ್ ಆಗ್ತಾ ಇದೆ, 10 ಲಕ್ಷ ಬರ್ತಿರೋದು 5 ಲಕ್ಷ ಆಗಿದೆ ಈಗ ಅಂತ. ಅಂದ್ರೆ ಲೆಕ್ಕ ಹಾಕಿ. ಎಲ್ಲರಿಗೂ ಇದು ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ ಖಂಡಿತ ಸಾಧ್ಯ ಆಗುತ್ತೆ. ನಾವು DK ಶಿವಕುಮಾರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪಾರ್ಟ್ ಮಾಡಿ ಲೇಕ್ ಸುತ್ತಲೂ ಯಾರು ಬೋರ್ವೆಲ್ ತೆಗಿತಾರೋ ಬಫರ್ ಝೋನ್ ಅಲ್ಲಿ ಅದನ್ನ ನಿರ್ದಾಕ್ಷಿಣ್ಯವಾಗಿ ಸ್ಟಾಪ್ ಮಾಡಬೇಕು. ಎಲ್ಲ ರಾಜಕೀಯ ನಾಯಕರೇ, ರಾಜ್ಯಾಧ್ಯಕ್ಷರು ತೆಗಿತಾರೆ, ಅವರು ಎಲ್ಲ ಪಾರ್ಟಿ ರಾಜ್ಯಾಧ್ಯಕ್ಷರು ಇರ್ತಾರೆ, ವಾರ್ಡ್ ಪ್ರೆಸಿಡೆಂಟ್ಗಳು ಇರ್ತಾರೆ, ಹೆಸರು ಹೇಳೋದೇ ಬೇಡ. ಎಲ್ಲ ಕಡೆಗೂ ನೋಡಿ, ಯಾರು ಬೇಕಾದ್ರೂ ನೀವು ಸರ್ವೆ ಮಾಡಿ ಅವರೇ ಇರ್ತಾರೆ. ಯಾರಿಗೆ ಹೇಳಬೇಕು? ಕಾಮನ್ ಪೀಪಲ್. ಅದಕ್ಕಾಗಿ ನಮ್ದು ರಿಕ್ವೆಸ್ಟ್ ಅಷ್ಟೇ, ನಾವು ಪೊಲಿಟಿಕಲ್ ಅವ್ರು ಐ ವಾಶ್ ಮಾಡಬೇಡಿ. ಅಂತರ್ಜಲನ ಇಂಪ್ರೂವ್ ಮಾಡಲಿಕ್ಕೆ ಯೋಜನೆಗಳು ಕೈ ತಗೊಳ್ಳಿ. STP ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗು, ಕೆರೆಗಳ ಸುತ್ತಲೂ ನೀರು ಬಿಡೋದು ಕಂಪಲ್ಸರಿ ಮಾಡಬೇಕಾಗತ್ತೆ. ಮತ್ತೆ ಕೆರೆ ನೀರು ತುಂಬಿಸ್ಲಿಕ್ಕೆ ಮಾಡಬೇಕು. ಮತ್ತೆ ವಾಟರ್ನ ನೀವು ಸೇಲ್ ಮಾಡಲಿಕ್ಕೆ ಅವಕಾಶನೇ ಕೊಡಬಾರ್ದು. ಅದೇ ಕೆಲಸ BWSSP ಅವರು ಮಾಡಿಬಿಟ್ಟು ಪಬ್ಲಿಕ್ಗೆ ಕೊಡಬೇಕು ಅಂತ ನಮ್ದು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಾದ ಅನಧಿಕೃತವಾಗಿ ಬೋರ್ವೆಲ್ಗಳನ್ನ ಹಾಕಿಲ್ಲ. ನಾವು ಇಲ್ಲಿ ಯಾವುದೇ ರೀತಿಯಾದ ಬಿಸ್ನೆಸ್ ಮಾಡಕ್ ಬಂದಿಲ್ಲ, ಹಣ ಮಾಡೋದಕ್ಕೆ ಬಂದಿಲ್ಲ. ಸೊ ನಾವು ಜನರನ್ನ ಜಾಗೃತಿಗೊಳಿಸ್ತಾ ಇದ್ದೀವಿ, ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ, ಜನರ ಹತ್ರ ಹೋಗ್ತಾ ಇದ್ದೀವಿ. ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಇವತ್ತು ದೆಹಲಿಯಲ್ಲಿ ನೀವು ಎಷ್ಟೇ ಇವತ್ತು EDಯನ್ನ ಅಥವಾ CBIನ ಆಮ್ ಆದ್ಮಿ ಪಕ್ಷದ ನಾಯಕರುಗಳ ಮೇಲೆ ಬಿಟ್ರು, ದೆಹಲಿಯಲ್ಲಿ ನಾವು ನೀರಿನ ಒಂದು ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ನಾವು ಮಾಡಿದ್ದೀವಿ. 200 ಹೊಸ ಕೆರೆಗಳನ್ನ ನಾವು ಅಭಿವೃದ್ಧಿ ಮಾಡಿದೀವಿ. 200 ಹೊಸ ಅಭಿವೃದ್ಧಿ ಅಲ್ಲ, ಅವ್ರನ್ನ ಹೊಸದಾಗಿ ನಾವು ಹುಟ್ಟಿಸಿದೀವಿ ಅಂತಾನೆ ಹೇಳ್ಬೋದು. 200 ಕೆರೆಗಳನ್ನ ಅದೇ ರೀತಿ ಪ್ರತಿ ಮನೆಗೂ 21,000 ಲೀಟರ್ ಪ್ರತಿ ತಿಂಗಳು ಬರೋ ತರ ನಾವು ನೋಡ್ಕೊಂಡಿದೀವಿ. ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಒಂದು ಗುಡಿಸಲಲ್ಲಿರೋ ಒಂದು ಕುಟುಂಬನು ತಿಂಗಳಿಗೆ 3,000 ರಿಂದ 4,000 ರೂಪಾಯಿ ನೀರಿಗೋಸ್ಕರ ಕೊಡಬೇಕಾಗಿತ್ತು. ಇವತ್ತು ಆ ಎಲ್ಲಾ ಕುಟುಂಬಗಳಿಗೂ 0 ಬಿಲ್ ಬರ್ತಾ ಇದೆ. 21,000 ಲೀಟರ್ ಪ್ರತಿ ಮನೆಗೂ ನಾವು ಕೊಡ್ತಾ ಇದ್ದೀವಿ. ಆತರ ಉಚಿತವಾಗಿ ನೀರು ಕೊಟ್ಟಾಗ ಏನಾಗುತ್ತೆ, ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ, ಸರ್ಕಾರವನ್ನ ಒಂದು ಹಿಡಿತದಲ್ಲಿ ಇಟ್ಕೊಂತಾರೆ. ಇವತ್ತು ಯಾರಿಗೆ ದುಡ್ಡಿದೆಯೋ ಅವರು ನೀರು ಬೋರ್ವೆಲ್ ಮುಖಾಂತರ ತರಿಸ್ಕೊಂತಾರೆ, ಯಾರಿಗೆ ಇನ್ನೂ ಹೆಚ್ಚು ದುಡ್ಡಿದೆಯೋ ಸ್ವಂತ ಬೋರ್ವೆಲ್ ಹಾಕೊಂತಾರೆ. ಈ ತರ ಪರಿಸ್ಥಿತಿ ಬರಬಾರದು. ನೀರು ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಇದು ಲಕ್ಸುರಿ ಅಲ್ಲ ನೀರು. ಇವತ್ತು ಆಮ್ಲಜನಕ ಎಷ್ಟು ಅಗತ್ಯನೋ ಅಷ್ಟೇ ಅಗತ್ಯ ನೀರನ್ನು ಸಹ ಹೌದು. ಸೊ ಅದಕ್ಕೋಸ್ಕರ ನಾವು ದೆಹಲಿಯಲ್ಲಿ ಉಚಿತವಾಗಿ ನೀರು ಪ್ರತಿಯೊಂದು ಮನೆಗೂ ಹೋಗೋ ತರ ನೋಡ್ಕೊಂತಾ ಇದೀವಿ. ಇಲ್ಲೂ ಸಹ ಆಮ್ ಆದ್ಮಿ ಪಕ್ಷ, ಅದು BBMP ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಾಗಿರ್ಲಿ, ಅಧಿಕಾರಕ್ಕೆ ಬಂದಾಗ ಮೊದಲನೇ ಕೆಲಸ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಉಚಿತವಾಗಿ ಆಗೋ ತರ ನೋಡ್ಕೊಳ್ಳೋದೇ ನಮ್ಮ ಅತ್ಯಂತ ಮುಖ್ಯ ಧ್ಯೇಯವಾಗಿರುತ್ತೆ.